ಜೈನ ಧರ್ಮದವರು ಅದಾರೆ. ಸಣ್ಣ ವಯಸ್ಸಿನಲ್ಲಿ ಹೆಣ್ಮಕ್ಕಳು ಹುಡುಗರು ದೀಕ್ಷೆಯನ್ನು ತೊಗೊಂಡ್ಬಿಡ್ತಾರೆ. ಅವರು ಸಾಕಷ್ಟು ಶ್ರೀಮಂತರಿರ್ತಾರೆ. ಒಂದು 2 ವರ್ಷದಿಂದ ನಾನು ನೋಡಿದೆ, ನಮ್ಮ ರಿಲಯನ್ಸದ್ದು ವೈಸ್ ಚೇರ್ಮನ್ನು ಒಬ್ಬರು ವೈಸ್ ಚೇರ್ಮನ್, ರಿಲಯನ್ಸ್ ಕಂಪ್ನಿದು, ಅಂಬಾನಿ ಅವ್ರ ಕಂಪ್ನಿದು ವೈಸ್ ಚೇರ್ಮನ್ನು ದೀಕ್ಷೆ ತೊಗೊಂಡ್ರು ಜೈನ. ಅಂದರೆ ಜೈನ ಧರ್ಮದಲ್ಲಿ ಎಷ್ಟೇ ಶ್ರೀಮಂತ ಇರಲಿ, ಎಷ್ಟೇ ಐಷಾರಾಮಿ ಜೀವನವನ್ನು ಎಲ್ಲ ತ್ಯಜಿಸಿ, ಯಾಕಂದ್ರೆ ಇವತ್ತೆಲ್ಲ ನಾವೆಲ್ಲ ಕೆಲಸ ಮಾಡೋದು ಐಷಾರಾಮಿ ಜೀವನ ಮಾಡಲಿಕ್ಕೆ. ಹೌದು. ಆದರೆ ಅವರು ತಮ್ಮ ಐಷಾರಾಮಿ ಜೀವನದಿಂದ ದೀಕ್ಷೆ, ಅವರೆಲ್ಲ ಕಾಲಲ್ಲಿ ಏನೂ ಇಲ್ಲ ಅಧ್ಯಕ್ಷರೇ, ಅವರು ನಡೀತಾರಂಥದ್ದು ನೋಡಿಬಿಟ್ರೆ ಅದು ಈ ಕಠಿಣವಾದಂಥ ತಪಸ್ಸೆ ಅದು. ಅಂಥ ಒಂದು ಶ್ರೇಷ್ಠ ಇವರು ಈ ಗುರುಗಳು ಇಡೀ ದೇಶಕ್ಕೇ ಒಂದು ಮಾದರಿಯಾಗಿ ಗೋ ರಕ್ಷಣೆ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಬಹಳ ಪವಿತ್ರವಾದಂಥ ಸೇವೆ. ಅವರು ಹೆಚ್ಚು ತಮ್ಮ ಚಿಂತನೆಗಳು ಗೋವಿನ ಬಗ್ಗೆನೇ ಇರ್ತದೆ ಅಧ್ಯಕ್ಷ. ಇಡೀ ಪ್ರತಿಯೊಬ್ಬ ಜೈನ ಧರ್ಮದಲ್ಲಿ ಗೋ ರಕ್ಷಣೆ ಮಾಡಬೇಕು, ಗೋಗಳಿಗೆ ತನ್ನ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಂಪಾದನೆ ಮಾಡಿದ್ರಲ್ಲಿ ಎಷ್ಟು ಹಣ ಕೊಡ್ಬೇಕಂತೇಳಿ ನಾನು ರಾಜಸ್ಥಾನದಲ್ಲಿ ಒಂದು ಗೋಶಾಲೆಗೆ ಹೋಗಿದ್ದೆ ಅಧ್ಯಕ್ಷರೇ. ಅಲ್ಲಿ ಸುಮಾರು 1.5-2 ಲಕ್ಷ ಗೋಗಳು. ನಂದಗಾಂವ್ ಅಂತೇಳಿ ನಮ್ಮ ಮೌಂಟ್ ಆಬೂದಿಂದ 50 ಕಿಲೋಮೀಟರ್ ಮೇಲಿದೆ. 1.5 ಲಕ್ಷ 3,000 ಎಕರೆದಲ್ಲಿ ಒಂದು ಗೋಶಾಲೆ ನಡೆಸ್ತಾರೆ. ನಾ ಕೇಳಿದೆ, ಇಷ್ಟು ಇದಕ್ಕೆ ದಿವಸಕ್ಕೆ 1 ಕೋಟಿ ರೂಪಾಯಿ ಎಷ್ಟು ಮೇವು ಬೇಕು. ಅದು ಹೇಳಿದ್ರು ಅಲ್ಲಿ ಮಹಾರಾಜರಲ್ಲಿ, ಒಬ್ಬ ಗೋಪಾಲ್ ಮಹಾರಾಜರು ಹೇಳಿದ್ರು, ಜಗತ್ತಿನ ಯಾವುದೇ ಮೂಲ್ಯ ಇರುವಂಥ ಒಬ್ಬ ಜೈನ ಧರ್ಮೀಯ ತಾನು ಏನು ಸಂಪಾದನೆ ಮಾಡ್ತಾನೆ ಅದರ ಒಂದು ಭಾಗವನ್ನು ಗೋರಕ್ಷಣೆಗೆ ಕೊಡುವಂಥದ್ದು. ಈ ರೀತಿ ಒಂದು ಪವಿತ್ರವಾದಂಥ ಒಂದು ಕೆಲಸ ಮಾಡುವಂಥ ಜೈನ ಧರ್ಮದ ಬಹಳ ತಪಸ್ಸುಗಳು. ಇವ್ರ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಮಂತ್ರಿಗಳು ಎಲ್ಲರೂ, ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಸಹ ಈ ಜೈನ ಮುನಿಗಳ ಮೇಲೆ ವಿಶೇಷವಾದಂಥ ಭಕ್ತಿ ಇದಂತ ನಾವು ನೋಡಿದ್ದೀವಿ. ಅದಕ್ಕೆ ಇಂಥ ಒಬ್ಬ ಶ್ರೇಷ್ಠ ಸಂತರು ಇವತ್ತೇನು ರಾಷ್ಟ್ರ ಸಂತರು ಇವರೆಲ್ಲ, ತಮಗಾಗಿ ಏನೂ ಅಲ್ಲ, ದೇಶಕ್ಕಾಗಿ ಸಮಾಜಕ್ಕಾಗಿ ಏನು ಸೇಮ್ ಅಂತ ಒಬ್ಬ ಪುಣ್ಯಾತ್ಮರು ಛತ್ತೀಸ್ಗಢದ ಡೋಂಗರ್ಗಢದಲ್ಲಿ ಚಂದ್ರಗಿರಿ ತೀರ್ಥ ಸಲ್ಲೇಖನ ಅನ್ನುವಂಥ ಎಲ್ಲ ನೀರು ಬಿಟ್ಟು ಎಲ್ಲಾನು ಬಿಟ್ಟು ಇವತ್ತೇನು ಇಹಲೋಕ ತ್ಯಜಿಸ್ತಾರೆ. ನಾನು ಸಹ ಈ ಒಂದು ಸಂದರ್ಭದಲ್ಲಿ ಸಂತಾಪವನ್ನು ಸಲ್ಲಿಸ್ತೇನೆ.